ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ 6 ಮಂತ್ಸ್ ಅಬೌವ್ ಬೇಬಿಗೆ ಫ್ರೂಟ್ ಪ್ಯೂರಿ ಹೇಗೆ ಮಾಡಬೇಕು ಅಂತ ಹೇಳ್ತೇನೆ. ಈ ರೆಸಿಪೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ 10 ರೆಸಿಪೀಸ್ ಹೇಳ್ತೇನೆ. ಇವು ಪ್ಯೂರಿ ಅಂತಂದರೆ ಬಾಯ್ಲ್ಡ್ ಫಾರ್ಮಿಗೆ ನಾವು ಪ್ಯೂರಿ ಅಂತ ಹೇಳ್ತೀವಿ. ಯಾಕೆಂದರೆ ಅವರಿಗೆ ಚಾಪ್ ಮಾಡಿದ್ದು ತಿನ್ನೋಕ್ಕಾಗಲ್ವಲ್ವ, ಪಾಪುವಿಗೆ ಹಲ್ಲಿ ಇರಲ್ಲ, ಅದಕ್ಕೆ ನಾವು ಪ್ಯೂರಿ ಫಾರ್ಮ್ ಒಳಗೆ ಕೊಡ್ತೇವೆ. ನೀವು ಫ್ರೂಟ್ಸ್ ಏನು ಬೇಕಾದರೂ ಕೊಡ್ಬೋದು. ಏನಂತಂದರೆ ಸೀಡ್ಸ್ ತೆಗೆದು ಎಲ್ಲ ಫ್ರೂಟ್ಸು ತೆಗೆದು ಕೊಡಬೇಕು. ಗ್ರೇಪ್ಸ್ ಇರಲಿ, ಸಪೋಟ ಇರಲಿ, ಏನಾದರೂ ಇರಲಿ, ಈ ಥರ ನಾವು ಫ್ರೂಟ್ಸ್ ಇದು ಸೀಡ್ಸ್ ತೆಗೆದು ಪೀಲ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕೊಡಬೇಕು. ಈಗ ಮೊದಲನೇದು ಫ್ರೂಟ್ ಪ್ಯೂರಿ ಏನಂತಂದರೆ ಕಿವಿ ಅಂತಂದರೆ ಎಲ್ಲರಿಗೂ ಗೊತ್ತೇ ಇರ್ತದೆ. ಯಾಕಂದರೆ ಡೆಂಗ್ಯೂ ಟೈಮ್ ಚೆನ್ನಾಗಿ ತಿಂದಿರ್ತೀರಿ. ಕಿವಿ ಇದು ಬಹಳ ಉಪಯೋಗ ಡೆಂಗ್ಯೂ ಬಂದವರಿಗೆ. ಕಿವಿಗೆ ಫಸ್ಟ್ ನಾವು ಈ ಥರ ನಾವು ಕಿವಿ ತಗೋಬೇಕು. ಹಣ್ಣಿಂದು ಅಂತಂದರೆ ಮೆತ್ತದ್ದಿರ್ತದಲ್ವ ಅಂಥದ್ದು ಹಣ್ಣಿಂದು ಕಿವಿ ತಗೋಬೇಕು. ಏನಂತಂದರೆ ಇದು ಕಿವಿ ಸ್ವಲ್ಪ ಕಾಸ್ಟ್ಲಿ ಆಗಿರ್ತದೆ. ನಿಮ್ಮ ಏರಿಯಾ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಸೈಡ್ ಅಂತೂ ಈ ಕಿವಿ ಅಂತೂ ಸಿಗ್ತದೆ. ಇದು ಕಿವಿಗೆ ಬಂದು ಹೆಲ್ತ್ ಬೆನಿಫಿಟ್ಸ್ ಏನಂತಂದರೆ ಇದರೊಳಗೆ ಅನಿಮಿಯಾ, ಆಸ್ತಮಾ, ಡೆಂಗು ಮತ್ತು ಕಣ್ಣಿಂದು ವಿಷನ್ ಇಂಪ್ರೂವ್ ಆಗ್ತದೆ ಮತ್ತು ಡೈಜೆಷನ್ ಇಂಪ್ರೂವ್ ಆಗ್ತದೆ. ಇವೆಲ್ಲ ಬೆನಿಫಿಟ್ಸ್ ಆಫ್ ಕಿವಿ. ಈಗ ನಾವು ಕಿವಿ ಹೇಗೆ ಪ್ಯೂರಿ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ನಿಮಗೆ. ಮೊದಲನೇದಾಗಿ ಕಿವಿಗೆ ನಾವು ಫಸ್ಟು ಹಣ್ಣಿಂದು ಅಂತಂದರೆ ಮೆತ್ತದಿದ್ದು ತಗೋಬೇಕು. ಗಟ್ಟಿದ್ದಿದ್ದರೆ ಸ್ವಲ್ಪ ಜಾಸ್ತಿ ಇದು ಚೆನ್ನಾಗಿರಲ್ಲ, ಅದಕ್ಕೆ ಹಣ್ಣಿದ್ದಿದ್ದು ನಾವು ತಗೋಬೇಕು ಕಿವಿ. ಈ ಥರ ಕಿವಿ ತಗೊಂಡಿದ್ಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು. ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿದ ನಂತರ ನೀವು ಪೀಲರ್ ಇರ್ತದಲ್ವ, ಪೀಲರಿಂದ ಈಗ ಪೀಲ್ ಮಾಡಬೇಕು. ಆಲೂಗಡ್ಡೆ ಹೇಗೆ ನಾವು ಇದು ಚಿಪ್ಪೆ ಹೆಂಗೆ ಪೀಲ್ ಮಾಡ್ತೀವಲ್ಲ, ಆ ಥರನೇ ಸೇಮ್ ಥರನೇ ಕಿವಿ ಕೂಡ ಈ ಥರ ಪೀಲ್ ಮಾಡಬೇಕು. ಪೀಲ್ ಮಾಡಿದ ನಂತರ ನಾವು ಇದಕ್ಕೆ ಸ್ಮ್ಯಾಶರು, ಇಲ್ಲಾಂತಂದರೆ ಗ್ಲಾಸ್ ಹಿಂದುಗಡೆ ಭಾಗ ಇರ್ತದಲ್ವ, ಅದಕ್ಕೆ ನಾವು ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪಪ್ಪಾಯ ಕೂಡ ಪಾಪುವಿಗೆ ಬಹಳ ಒಳ್ಳೆಯದು. ಇದರ ಬೆನಿಫಿಟ್ಸ್ ಅಂತೂ ಜಗ್ಗಿ ಇದೆ. ಪಾಪುವಿಗೆ ವಿಷನ್ ಇಂಪ್ರೂವ್ ಆಗ್ತದೆ ಮತ್ತು ಅವರಿಗೆ ಇಮ್ಯುನಿಟಿ ಬಿಲ್ಡಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಪಪ್ಪಾಯದು ಉಪಯೋಗ. ಇದು ನಾವು ಮೊದಲನೇದಾಗಿ ಸಿಪ್ಪೆಗೆ ಚೆನ್ನಾಗಿ ವಾಶ್ ಮಾಡಬೇಕು. ಎಲ್ಲದಕ್ಕೆ ವಾಶ್ ಮಾಡಬೇಕು ಮತ್ತು ಅದು ಸೀಡ್ಸ್ ಏನಿರ್ತವಲ್ಲ ಅದು ಕ್ಲೀನ್ ಮಾಡಬೇಕು. ಸಿಪ್ಪೆ ಚೆನ್ನಾಗಿ ವಾಶ್ ಮಾಡಿದ ನಂತರ ತೆಗಿಬೇಕು. ನಂತರ ಒಳ್ಳೆಯದು ಹಣ್ಣು, ರುಚಿಕರವಾದ ಹಣ್ಣು ತಗೋಬೇಕು. ಪಪ್ಪಾಯ ತಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮೆತ್ತಂದು ರುಚಿಕರವಾದಿದ್ದು ಹಣ್ಣು ಅದಿದ್ದು ಪಪ್ಪಾಯ ತಗೊಳ್ರಿ. ತಗೊಂಡಿದ ನಂತರ ಈ ಥರ ನೀವು ಪೀಲ್ ಮಾಡ್ತೀರಲ್ವ, ಇದು ಸಪೋಟಕ್ಕೆ ಹೇಗೆ ಪೀಲ್ ಮಾಡಿಲ್ವ ಸೇಮ್ ಥರ ಇದಕ್ಕೆ ಪೀಲ್ ಮಾಡಿ ಸ್ಮ್ಯಾಶ್ ಮಾಡಬೇಕು. ಇದರ ಹೆಲ್ತ್ ಬೆನಿಫಿಟ್ಸ್ ನಾನು ಕೊಟ್ಟಿದ್ದೇನೆ, ನೀವು ಒಂದು ಸಾರಿ ಹೋಗ್ಬೋದು. ಇದರೊಳಗೆ ಇದೇನೇನು ಉಪಯೋಗ ಪಪ್ಪಾಯಿಂದ, ಇದರೊಳಗೆ ಜಾಸ್ತಿ ಐರನ್ನು, AC ಮತ್ತು ಇರ್ತದೆ. ಮತ್ತು ಹೊಟ್ಟೆಯೊಳಗೆ ಸ್ವಲ್ಪ ಮಕ್ಕಳಿಗೆ ಹೊಟ್ಟೆಯೊಳಗೆ ಹುಳ ಇರ್ತದಲ್ವ, ಅವ್ರಿಗೆ ಕೂಡ ಉಪಯೋಗ. ನೆಕ್ಸ್ಟ್ ಬಂದು ಈಗ ಬನಾನಾ ಅಂತಂದರೆ ಬಾಳೆಹಣ್ಣಿನಲ್ಲಿ ಜಾಸ್ತಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, B6, B12 ಮತ್ತು ಫೈಬರ್ಸು ಮತ್ತು ಡೈಜೆಷನ್. ನಿಮ್ಗೆ ಏನಾದರೂ ಪಾಪುವಿಗೆ ಕಾನ್ಸ್ಟಿಪೇಷನ್ ಆಗಿದ್ದರೂ ಕೂಡ ಇದು ಬನಾನಾ. ನಿಮ್ಮ ಮಕ್ಕಳಿಗೆ ಏನಾದರೂ ಕಾನ್ಸ್ಟಿಪೇಷನ್ ಇದ್ದರೂ ಕೂಡ ನೀವು ಈ ಥರದ ಫ್ರೂಟ್ ಪ್ಯೂರಿ ಕೊಟ್ಟಿದ್ದರೆ ಅವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕಡಿಮೆ ಆಗ್ತದೆ ಮತ್ತು ಅವರು ಸಿಸಿ ಮಾಡೋದು ಚೆನ್ನಾಗೇ ಮಾಡ್ತಾರೆ. ಇದು ಬನಾನಾ ಬಹಳ ಉಪಯೋಗ ಮತ್ತು ಬಹಳ ಇಷ್ಟ ಪಾಪುಗಂತೂ. 6 ಮಂತ್ಸ್ ಅಬೌವ್ ಬೇಬಿಗಂತೂ ಬನಾನಾ ಅಂತಂದರೆ ಬಹಳ ಇಷ್ಟ. ನೀವು ಸ್ವಲ್ಪ 12 ಮಂತ್ಸ್ ಆದಮೇಲೆ ಸ್ವಲ್ಪ ಇದು ಚಾಪ್ ಮಾಡಿ ಕೊಡ್ಬೋದು, ಚಿಕ್ಕ ಚಾಪ್ ಮಾಡಿ ಕೊಡ್ಬೋದು. ಈಗ 6 ಮಂತ್ಸಿಗೆ ನೀವು ಪ್ಯೂರಿ ಫಾರ್ಮ್ ಕೊಡೋದು ಅಭ್ಯಾಸ ಮಾಡ್ಕೊಳ್ರಿ. ಅಂತಂದರೆ ಇದು ಮಾಡಿ ಕೊಡಿ. ನೆಕ್ಸ್ಟ್ ಬಂದು ಮಸ್ಕ್ ಮೆಲನ್ ಅಂತಂದರೆ ಇದು ಕಲ್ಲಂಗಡಿ. ಇದಕ್ಕೆ ಮಸ್ಕ್ ಮೆಲನ್ನು ಬಂದು ನಿಮಗೆ ಈ ಥರ ಚಿಪ್ಪೆ ಚೆನ್ನಾಗಿ ವಾಶ್ ಮಾಡಿ ಚಿಪ್ಪೆ ಎಲ್ಲ ತೆಗೆದು ಮತ್ತು ಅದು ಒಳಗಡೆ ಸೀಡ್ಸ್ ಎಲ್ಲ ಚೆನ್ನಾಗಿ ತೆಗಿಬೇಕು. ಯಾಕೆಂದರೆ ಮತ್ತೆ ಚೋಕಿಂಗ್ ಆಗೋ ಚಾನ್ಸಸ್ ಇರ್ತದೆ. ಇದು ತೆಗಿದ್ಮೇಲೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿ ಪಾಪುಗೆ ಕೊಡ್ಬೋದು. ಅಂತಂದರೆ ಬೆಳಿಗ್ಗೆ ನೀವು ಒಂದು ವೆಜಿಟೇಬಲ್ ಕೊಡಿ, ಸೆಕೆಂಡು ಒಂದು ಗ್ರೇನ್ಸ್ ಕೊಡಿ, ಮತ್ತು ಮಧ್ಯಾಹ್ನ ಇಲ್ಲಾಂದರೆ ಈವ್ನಿಂಗ್ ಟೈಮು ಈ ಥರ ಫ್ರೂಟ್ಸ್ ಕೊಡಿ. ಏನಂತಂದರೆ ಫ್ರೂಟ್ಸ್ ಸ್ವಲ್ಪ ಫ್ರಿಜ್ಜಿಂದ ತಂದು ಡೈರೆಕ್ಟಾಗಿ ಕೊಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬಂದಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ಪಾಪುಗೆ ಕೊಡೋದು ಅಭ್ಯಾಸ ಮಾಡಿ. ಎಷ್ಟಾಗ್ತದೆ ಅಷ್ಟು ಫ್ರೂಟ್ಸಿಗೆ ಬಾಯ್ಲ್ ಮಾಡಿ ಸ್ಟಾರ್ಟಿಂಗ್ ಕೊಡಿ, ಯಾಕಂದರೆ ಅವರಿಗೆ ಡೈಜೆಷನ್ ಆಗಲ್ಲ. ಆಮೇಲೆ ನೀವು ಸ್ವಲ್ಪ ರಾ ಆಗಿ ಕೊಡ್ಬೋದು. ಇದು ಪಿಯರ್ ಅಂತೂ ನಿಮಗೆ ಗೊತ್ತೇ ಇರ್ತದೆ. ಇದು ಪಿಯರ್ ಬಂತು ಬೇಬೀಸ್ಗೆ ಬಹಳ ಒಳ್ಳೆಯದು. ಯಾಕಂದರೆ ಇದರೊಳಗೆ ಜಾಸ್ತಿ ಪೊಟ್ಯಾಷಿಯಮ್ಮು, ಫೈಬರು, ವಿಟಮಿನ್ C ಮತ್ತು ಫೋಲೇಟು, ಕಾಪರು. ಯಾಕೆಂದರೆ ಎದೆ ಹಾಲೊಳಗೆ ಐರನ್ ಇರಲ್ಲ, ಐರನ್ ಅಂತೂ ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಈ ಐರನ್ ರಿಚ್ ಫ್ರೂಟ್ಸ್ ಕೊಟ್ಟಿದ್ರೆ ಪಾಪುಗೆ ಅನಿಮಿಯಾ ಆಗೋ ಚಾನ್ಸಸ್ ಕಡಿಮೆ ಆಗುತ್ತದೆ.
ಇದು ಕಾನ್ಸ್ಟಿಪೇಷನ್ ಕೂಡ ಬಹಳ ಒಳ್ಳೆಯದು, ಮತ್ತು ಡಯೇರಿಯಾ ಇದ್ದವ್ರಿಗೆ ಕೂಡ ಇದು ಬಹಳ ಒಳ್ಳೆಯದು. ಮತ್ತು ಹೀಲಿಂಗ್ ಪ್ರಾಪರ್ಟಿ, ಎಲ್ಲಾದರೂ ಬಿದ್ದರೂ ಕೂಡ ಅವರಿಗೆ ಹೀಲಿಂಗ್ ಆಗೋ ಪ್ರಾಪರ್ಟಿ, ಮತ್ತು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ, ರೋಗ ನಿರೋಧಕ ಶಕ್ತಿ ಕೂಡ ಫೈಟ್ ಮಾಡ್ತದೆ ಇದು, ಮತ್ತು ಆಸ್ತಮಕ್ಕೆ ಕೂಡ. ನೆಕ್ಸ್ಟ್ ಬಂದು ಆ್ಯಪಲ್ ಅಂತೂ ನಿಮ್ಗೆ ಗೊತ್ತು, ಎಲ್ಲರೂ ಯೂಸೇ ಮಾಡ್ತಾರೆ. ಇದರೊಳಗೆ ಐರನ್ ರಿಚ್ ಫುಡ್ಡು ನಿಮ್ಮ ಪಾಪುಗೆ ಅನಿಮಿಯಾ ಆಗಲಿಕ್ಕೆ. ಯಾಕೆಂದರೆ 6 ಮಂತ್ಸ್ವರೆಗೆ ಎದೆ ಹಾಲು ಕೊಟ್ಟಿರ್ತಲ್ವ, ಅದರೊಳಗೆ ಐರನ್ ಇರಲ್ಲ ಜಾಸ್ತಿ. ನೀವು ಕಂಪಲ್ಸರಿ ಐರನ್ ರಿಚ್ ಫುಡ್ಡು ಇದು ರಾಗಿ ಮತ್ತು ಆ್ಯಪಲ್ಲು ಇವೆಲ್ಲ ಐರನ್ ರಿಚ್ಚು. ಈ ಥರ ನೀವು ಪೀಲ್ ಮಾಡಬೇಕು, ಯಾಕೆಂದರೆ ಆದಮೇಲೆ ವ್ಯಾಕ್ಸ್ ಗೀಕ್ಸ್ ಎಲ್ಲ ಇರ್ತದಲ್ವ, ಈ ಥರ ಪೀಲ್ ಮಾಡಿ ಒಳಗಡೆ ಭಾಗ ಆ ಸೀಡ್ಸ್ ಎಲ್ಲ ತೆಗೆದು ಮತ್ತು ಕುಕ್ಕರ್ನಲ್ಲಿ ಹಾಕಿ ಒಂದು 3-4 ವಿಸಿಲ್ ಕೊಟ್ಟಿದ ನಂತರನೇ ಸ್ಮ್ಯಾಶ್ ಮಾಡಿ ಸ್ವಲ್ಪ ಹೀಟೆಲ್ಲ ಕಡಿಮೆ ಆದಮೇಲೆ ಪಾಪುಗೆ ಕೊಡೋದು. ಇದು ಬಹಳ ಒಳ್ಳೆಯದು. ಅಂದರೆ 1 ತಾಸು ವೆಜಿಟೇಬಲ್ ಕೊಡಿ, ಒಂದು ಗ್ರೇನ್ಸು ಮತ್ತು ಒಂದೊಂದು ಸಾರಿ ಫ್ರೂಟ್ಸು ಕೊಟ್ಟು ನಿಮ್ಗೆ ಬೋರ್ ಆಗ್ತದೆ. ನೀವು ತಿಂದು ನಿಮ್ಗೆ ಬೇಜಾರಾಗಲ್ವ, ಹಾಗೆ ಪಾಪು ಕೂಡ ಬೇಜಾರಾಗ್ತಾ ಇರ್ತದೆ. ಈ ಥರ ಬಾಯ್ಲ್ ಮಾಡಿ ಅದು ನೀರೇನು ಬಿಸಾಕಕ್ಕೆ ಹೋಗ್ಬೇಡ್ರೆ ಅದೇ ನೀರು ಕುಡಿಸ್ತಾ ಇರಿ. ನಾನು ಹೇಗೆ ಪಾಪುಗೆ ನೀರು ಕುಡಿಸ್ಬೇಕು ಅಂತ ಒಂದು ವಿಡಿಯೋ ಮಾಡೀನಿ, ಅದು ಕೂಡ ಹೋಗಿರಿ. ಯಾಕೆಂದರೆ ಅವರು ಹಾಲು ತಿಕ್ಕಾಗಿರ್ತದೆ, ನೀರು ಕುಡಿಯೋದು ಅವರಿಗೆ ವಿದ್ಯೆ ಗೊತ್ತಿಲ್ಲ. ಅದಕ್ಕೆ ನಾವು ನಿಧಾನವಾಗಿ ಹೇಗೆ ಕುಡಿಸ್ಬೇಕು ಅಂತ ಒಂದು ವಿಡಿಯೋ ಮಾಡೀನಿ, ಅದು ಕೂಡ ನೋಡಿರಿ ನೀವು. ಹೌ ಟು ಡ್ರಿಂಕ್ ವಾಟರ್ ಫಾರ್ 6+ ಮಂತ್ಸ್ ಬೇಬಿ ಅಂತ. ಈ ಥರ ವಾಟರ್ ಇದು ಆ್ಯಪಲ್ ಪ್ಯೂರಿ ಕೂಡ ಅವ್ರಿಗೆ ಇಷ್ಟ ಆಗ್ತದೆ. ಇದರೊಳಗೆ ಜಾಸ್ತಿ ಐಸೈಟ್ ಇಂಪ್ರೂವ್ ಆಗ್ತದೆ, ಮತ್ತು ಬ್ರೈನ್ ಡೆವಲಪ್ಮೆಂಟ್ ಕೂಡ ಬಹಳ ಉಪಯೋಗ ಇದೆ ಆ್ಯಪಲ್ ಪ್ಯೂರಿ. ಮತ್ತು ಆಸ್ತಮಾ ಮತ್ತು ಇಮ್ಯುನಿಟಿಗೆ, ರೋಗ ನಿರೋಧಕ ಶಕ್ತಿ ಕೂಡ ಫೈಟ್ ಮಾಡೋದಕ್ಕೆ ಕೂಡ ಬಹಳ ಉಪಯೋಗ. ನೆಕ್ಸ್ಟ್ ಬಂದು ಅವಕಡೋಗಂತೂ ನೀವು ಕಂಪಲ್ಸರಿ ನೀವು ಪಾಪುಗೆ ಕೊಡ್ತಾನೆ ಇರಿ. ನಿಮ್ಮ ಮಕ್ಕಳಿಗೆ ಕೂಡ ಕೊಡ್ರಿ, ಚಿಲ್ಡ್ರನ್ಸು ಮತ್ತು ಪ್ರೆಗ್ನೆಂಟ್ ವುಮೆನ್ ಕೂಡ ಇದಕ್ಕೆ ಯೂಸ್ ಮಾಡಿರಲಿ. ಇದರೊಳಗೆ ಜಾಸ್ತಿ ಉಪಯೋಗ ಇದೆ ಅವಕಡೋನಲ್ಲಿ. ಯಾಕಂದರೆ ಅವಕಡೋನಲ್ಲಿ ಜಾಸ್ತಿ ಮಿನರಲ್ಸ್ ಕಂಟೆಂಟ್ಸು ಇವೆಲ್ಲ ಜಾಸ್ತಿ ಇದ್ದಾವೆ. ನೀವು ಪಾಪುಗಂತೂ ಬಹಳ ಉಪಯೋಗ ಇದು ಅವಕಡೋ ಬಂದು ನಂಗೆ ಗೊತ್ತಿಲ್ಲ ನಿಮ್ಮ ಊರೊಳಗೆ ಸಿಗ್ತದೋ ಇಲ್ಲೋ, ನಮ್ಮ ಸೈಡಂತೂ ಇದು ಅವಕಡೋ ಸಿಗ್ತದೆ. ಏನಂತಂದರೆ ಹಣ್ಣಿಂದು ಸ್ವಲ್ಪ ಮೆತ್ತಂದು ತಗೊಳ್ರಿ, ರಾದು ತಗೊಂಡಿದ್ರೆ ಅದು ಇದು ತೆಗಿಯೋಕ್ಕೆ ಬರಲ್ಲ, ಸ್ಕೂಪ್ ಮಾಡೋಕ್ಕೆ ಬರಲ್ಲ. ಈ ಥರ ಅವಕಡೋ ನಿಮ್ಗೆ ಸಿಗ್ತದೆ. ಸೇಮ್ ಜಾಮ್ ಹಣ್ಣು ಹಾಗೇ ಇರ್ತದೆ. ಏನಂತಂದರೆ ಒಳಗಡೆ ಸೀಡ್ ದಪ್ಪದಾಗಿ ಸೀಡ್ ಇರ್ತದೆ, ಆ ಸೀಡ್ ತೆಗಿಬೇಕು. ತೆಗ್ದಿದ ನಂತರ ನೀವು ಐಸ್ ಕ್ರೀಮ್ ಹೇಗೆ ಸ್ಕೂಪ್ ಮಾಡಿ ತಿಂತೀರಲ್ವ, ಆ ಥರನೇ ಇದು ಅವಕಡೋ ಸ್ಕೂಪ್ ಮಾಡಿ ತಿನ್ನಬೇಕು. ಏನಂತಂದರೆ ಗಟ್ಟಿದಿದ್ರೆ ಗಟ್ಟಿಗೆ ಇದು ನಮ್ಮದು ಸ್ವಲ್ಪ ಗಟ್ಟಿಗಿದೆ, ಸ್ವಲ್ಪ ಮೆತ್ತಂದಿರಬೇಕು. ನೀವು ಇದು ಟಚ್ ಮಾಡಿ ನೋಡ್ಕೋಬೋದು. ಅದು ಹೊರಗಡೆ ಇಟ್ಟಿದ್ರೆ ಅದು ಮೆತ್ತದಾಗಿ ಹೋಗ್ಬಿಡ್ತದೆ. ಈ ಥರ ನೀವು ಪೀಲ್ ಮಾಡಿ ಆ ಸೀಡ್ ತೆಗೆದು ಈ ಥರ ಸ್ಪೂನಿಂದ ಸ್ಕೂಪ್ ಮಾಡಿ ಬಾಯ್ಲ್ ಮಾಡಿ ಕೊಡಬೇಕು ಪಾಪುವಿಗೆ. ಇದು ಅವಕಡೋ ಅಂತೂ ಬಹಳ ಉಪಯೋಗ. ಮಕ್ಕಳು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ಜಾಸ್ತಿ ಮಿನರಲ್ಸ್ ಇರ್ತವೆ ಇದು ಅವಕಡೋ ಒಳಗೆ. ಎಷ್ಟಾಗ್ತದೆ ಅಷ್ಟು ಅವಕಡೋ ಯೂಸ್ ಮಾಡಿ. ಏನಂತಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಅವಕಡೋ ಇದು, ಮತ್ತು ಕಿವಿ ಇವೆಲ್ಲ. ಏನಂತಂದರೆ ಅಟ್ಲೀಸ್ಟ್ 1 ಮಂತ್ 2 ಮಂತ್ಸ್ ಒಂದು ಸಾರಿ ಕೊಡೋದು ಅಭ್ಯಾಸ ಮಾಡಿ. ಮತ್ತು ಮ್ಯಾಂಗೋ ಅಂತೂ ಈಗ ಸೀಸನ್ ಇಲ್ಲ, ಇದು ಮಾಡೋದಕ್ಕೆ ಅದಕ್ಕೆ ನಾನು ಪಿಕ್ಚರ್ ಇಟ್ಟೀನಿ. ಮ್ಯಾಂಗೋ ಕೂಡ ಬಹಳ ಇಷ್ಟವಾಗಿ ತಿಂತಾರೆ, ಯಾಕಂದರೆ ಅದು ಕೂಡ ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಮತ್ತು ಸೊಪ್ಪಟೊ ಮತ್ತು ಇದು ಪಪ್ಪಾಯ ಕೂಡ. ಏನಂತಂದರೆ ಈ ಸಪೋಟೋದ ಅಂತಂದರೆ ಚಿಕ್ಕು ಅಂತೇಳುವ, ಅದಕ್ಕೆ ಇದು ಸೀಡ್ಸ್ ತೆಗೆದು ನೀವು ಕೊಡಬೇಕು ಪಾಪುಗೆ, ಇಲ್ಲಾಂದರೆ ಚೋಕಿಂಗ್ ಆದರೆ ಕಷ್ಟ. ಇದು ಈ ಥರ ಚೆನ್ನಾಗಿ ವಾಶ್ ಮಾಡಿ ಪೀಲ್ ಮಾಡಿ ಸಪೋಟಕ್ಕೆ ತಿಂದರೆ ಬಹಳ ಇಷ್ಟಪಟ್ಟು ತಿಂತಾರೆ ಪಾಪು. ಅದಕ್ಕೆ ನೀವು ಈ ಥರ ಫ್ರೂಟ್ ಪ್ಯೂರಿ ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡ್ತಾಯಿರಿ, ಅವ್ರಿಗೆ ಕೂಡ ಇಷ್ಟ ಆಗ್ತದೆ. ಏಕೆಂದರೆ ತಿಂದು ರಾಗಿ ಗಂಜಿ ಏನಾದರೂ ಗಂಜಿ ತಿಂದು ಬೇಜಾರಾಗಿರ್ತಾರಲ್ಲ, ಕಂಪಲ್ಸರಿ 1 ಟೈಮ್ ಫ್ರೂಟ್ 1 ಟೈಮ್ ವೆಜಿಟೇಬಲ್, ಒಂದು ಸಾರಿ ಇದು ಗಂಜಿ. ಹಾಗೆ ನೀವು 6 ಮಂತ್ಸಿಂದ ಈಗ ಕೊಡ್ತಾ ಬರ್ರಿ. ನಾನು ಸಾಲಿಡ್ಸ್ 6 ಮಂತ್ಸ್ ಫುಡ್ ಬೇಬಿಗೆ ಕೂಡ ಮಾಡೀನಿ ವಿಡಿಯೋಸ್, ಇನ್ನು ಜಗ್ಗಿ ವಿಡಿಯೋಸ್ ಮಾಡ್ತಾ ಇರ್ತೇನೆ ಬೇಬಿ ಫುಡ್ ರೆಸಿಪೀಸ್ ಬಗ್ಗೆ. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದ್ರೊಳಗೆ ಏನಂತಂದರೆ ಫ್ರೂಟ್ ಪ್ಯೂರಿ ಒಳಗೆ ಸಾಲ್ಟು ಶುಗರು ಏನು ಹಾಕಕ್ಕೆ ಹೋಗ್ಬೇಡ್ರಿ. 6 ಮಂತ್ಸ್ ಅಬೌವ್ 1 ಇಯರ್ ಆದಮೇಲೆ ಸಾಲ್ಟು ಶುಗರು ಮತ್ತು ಸ್ವಲ್ಪ ಅವರು ಇದು ಮಿಲ್ಕ್ ಕೂಡ ಕೊಡ್ತಾರೆ.